ಸಂಭ್ರಮದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಾರದು ಅನ್ನೋ ಕಾರಣಕ್ಕೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಅದರಲ್ಲೂ ಡಿಸೆಂಬರ್ 31ರ ರಾತ್ರಿಯ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಯಾರೂ ಕೂಡ ವಾಹನಗಳಲ್ಲಿ ಅಪಘಾತ ಮಾಡಿಕೊಳ್ಳೋದು ಅಥವಾ ಇತರೆ ಅಹಿತಕರ ಘಟನೆಗಳಿಗೆ ಗುರಿ ಆಗಬಾರದು ಅನ್ನೋ ಕಾರಣಕ್ಕೆ ತೀವ್ರ ನಿಗಾವನ್ನ ಇರಿಸಲಾಗಿದೆ. ಬೆಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪ್ರಮುಖವಾಗಿ ಆ ದಿನ ಅಂದರೆ ಡಿಸೆಂಬರ್ 31ನೇ ತಾರೀಕಿನ ಮಧ್ಯರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೆ ಫ್ಲೈಓವರ್ಗಳನ್ನು ಬಂದ್ ಮಾಡಲಾಗಿದೆ. ಹಾಗೆ ಮಹಿಳೆಯರ ಸೇಫ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಲ್ಯಾಂಡ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗೆ ಡ್ರಗ್ ಪಾರ್ಟಿಗಳ ಮೇಲೆ ಸಿಸಿಬಿ ಹದ್ದಿನ ಕಣ್ಣಿಟ್ಟಿದೆ. ಈ ಬಗ್ಗೆ ಖುದ್ದು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ಸುರಕ್ಷತೆಯ ದೃಷ್ಟಿಯಿಂದ ರಾತ್ರಿ ಹೊತ್ತು ಈ ಫ್ಲೈಓವರ್ಗಳ ಮೇಲೆ ಅನೇಕ ಸಂದರ್ಭಗಳ ಹಿಂದೆ ಅನಾಹುತಗಳಾಗಿದ್ದಾವೆ. ಅದಕ್ಕೋಸ್ಕರ ಎಲ್ಲ ಫ್ಲೈಓವರ್ಗಳನ್ನು ರಾತ್ರಿ 31ರ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ನಾವು ಕ್ಲೋಸ್ ಮಾಡ್ತಾಯಿದ್ದೇವೆ. ಎಕ್ಸೆಪ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಲುಪತಕ್ಕಂಥ ಎಲಿವೇಟೆಡ್ ಫ್ಲೈಓವರ್ ಏನಿದೆ ಅದನ್ನು ಬಿಟ್ಟು ಉಳಿದ ಎಲ್ಲ ಫ್ಲೈಓವರ್ಗಳು ರಾತ್ರಿ 11 ಗಂಟೆಯಿಂದ ಈ ಸುರಕ್ಷತೆಯ ದೃಷ್ಟಿಯಿಂದ ರಾತ್ರಿ ಹೊತ್ತು ಈ ಫ್ಲೈಓವರ್ಗಳ ಮೇಲೆ ಅನೇಕ ಸಂದರ್ಭಗಳ ಹಿಂದೆ ಅನಾಹುತಗಳಾಗಿದ್ದಾವೆ. ವರ್ಷಾಚರಣೆಯ ನಿಮಿತ್ತ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅದರಲ್ಲೂ ಹೊಸ ವರ್ಷದ ಸಂಭ್ರಮಾಚರಣೆಯ ದಿನದಲ್ಲಿ ಹೆಚ್ಚಾಗಿ ಜನ ಸೇರುವ ಜಾಗ ಬ್ರಿಗೇಡ್ ರೋಡ್ ಆಗಿರಬಹುದು ಇತ್ಯಾದಿ ಪ್ರಮುಖ ರಸ್ತೆಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. 3 ಪ್ರಮುಖ ರಸ್ತೆಗಳು ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಹಾಗೆ ಚರ್ಚ್ ಸ್ಟ್ರೀಟ್ ಬಳಿಯಲ್ಲಿ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. 3 ರಸ್ತೆಗಳಲ್ಲೂ ಕೂಡ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಪ್ರತಿ 50 ಮೀಟರ್ಗೆ 2 ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಪಬ್, ಸ್ಟಾರ್ ಹೋಟೆಲ್ಗಳ ಬಳಿ ಕೂಡ ಸಿಸಿ ಕ್ಯಾಮೆರಾದ ಕಣ್ಗಾವಲು ಇರಲಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆಯಿಂದಲೇ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯೂ ಇಯರ್ಗೆ ಪೊಲೀಸರಿಂದ ಸಕಲ ಸಿದ್ಧತೆಗಳಾಗ್ತದೆ. ಅದರಲ್ಲೂ ಕೂಡ ಬಂದೋಬಸ್ತ್ ವಿಚಾರವಾಗಿ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈಗಾಗಲೇ MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಇಲ್ಲಿ ಒಂದಷ್ಟು ರೂಲ್ಸ್ಗಳನ್ನು ಕೂಡ ಜಾರಿ ಮಾಡುವಂಥ ಕೆಲಸವನ್ನು ಮಾಡಿದೆ. ಸುಮಾರು 7500ಕ್ಕೂ ಹೆಚ್ಚು ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯಿಂದ ರಾತ್ರಿ ಅಂದರೆ 31ನೇ ತಾರೀಕು ರಾತ್ರಿ 8 ಗಂಟೆಯಿಂದಲೇ ಎಲ್ಲ ಪೊಲೀಸರು ಕೂಡ ರಸ್ತೆಗಿಳಿತಾರೆ. ಕಂಪ್ಲೀಟಾಗಿ ಬ್ರಿಗೇಡ್ ರೋಡ್ ಮತ್ತು MG ರೋಡ್ ಬಳಿ ಕಂಪ್ಲೀಟಾಗಿ ಬಂದೋಬಸ್ತ್ ಇರಲಿದೆ. ಈ ರೀತಿ ಸಾಕಷ್ಟು ಕ್ಯಾಂಪ್ಗಳನ್ನು ಈ MG ರೋಡ್ ಮತ್ತು ಬ್ರಿಗೇಡ್ ರೋಡ್ಗಳ ಬಳಿ ಮಾಡಿಕೊಂಡು ಬಂದೋಬಸ್ತನ್ನು ನಿರ್ವಹಿಸಲಾಗುತ್ತೆ. ಈಗಾಗಲೇ ಯಾರ್ಯಾರಿಗೆ ಯಾವ್ಯಾವ ಕಾರ್ಯವನ್ನು ನಿರ್ವಹಿಸಬೇಕಂತೇಳಿ ಕಮಿಷನರ್ ಮತ್ತು ಹಿರಿಯ ಅಧಿಕಾರಿಗಳು ಸಂಬಂಧಪಟ್ಟಂಥ ಇನ್ಸ್ಪೆಕ್ಟರ್ಗಳಾಗಿರ್ಬೋದು SIಗಳಿಗೆ ಸೂಚನೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸಾಕಷ್ಟು ಜನ ಸಾಮಾನ್ಯವಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ ತಕ್ಷಣ ಬ್ರಿಗೇಡ್ ಹಾಗೂ MG ರೋಡ್ ಬಳಿ ಲಕ್ಷಾಂತರ ಜನ ಸೇರುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಕೂಡ ಈ ಬಾರಿ ಕೊರೋನಾ ಹೊಸ ತಳಿ ಬಂದಿರುವಂಥ ಕಾರಣದಿಂದಾಗಿ ಮತ್ತಷ್ಟು ಮುಂಜಾಗ್ರತೆಗಳನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಒಂದಷ್ಟು ಮಾರ್ಗಸೂಚಿಗಳನ್ನು ಬಿಡಲಾಗಿದೆ. ಆರೋಗ್ಯ ಇಲಾಖೆಯಿಂದಲೂ ಕೂಡ ಒಂದಷ್ಟು ಮಾರ್ಗಸೂಚಿಗಳನ್ನು ಬಿಡಲಾಗ್ತಿದೆ. 31ನೇ ತಾರೀಕು ಏನೆಲ್ಲ ಯಾವ ರೀತಿ ಬಂದೋಬಸ್ತ್ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಮಿಷನರ್ ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಜಾಗದಲ್ಲಿ ಕಂಪ್ಲೀಟಾಗಿ ಅವತ್ತು ಅಂದರೆ ಪಾರ್ಕಿಂಗ್ ಇರೋದಿಲ್ಲ, ಜೊತೆಗೆ ವಾಹನ ಸಂಚಾರಕ್ಕೆ ಅಂದರೆ ಇದು ನಾವು ತೋರಿಸ್ತಿರುವಂಥ ನಮ್ಮ ಕ್ಯಾಮ್ರಾಮನ್ ಮಹೇಶ್ ತೋರಿಸಿದೆ, ಇದೆಲ್ಲವೂ ಕೂಡ ಬ್ರಿಗೇಡ್ ಮತ್ತು MG ರೋಡ್ಗೆ ಕನೆಕ್ಟ್ ಆಗುವಂಥ ಎಲ್ಲ ರಸ್ತೆಗಳು ಕೂಡ ಆಲ್ಮೋಸ್ಟು ಅವತ್ತು ಕ್ಲೋಸ್ ಇರುತ್ತೆ. ಯಾಕಂದರೆ ಸಾಕಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ಈ ಒಂದು ಜಾಗದಲ್ಲಿ ಸೇರ್ತಿರೋ ಹಿನ್ನೆಲೆಯಲ್ಲಿ ಈ ಒಂದು ಜಾಗಗಳಲ್ಲಿ ಬ್ರಿಗೇಡ್ ಮತ್ತು MG ರೋಡ್ಗಳಲ್ಲಿ, ಚರ್ಚ್ ಸ್ಟ್ರೀಟ್ ರಸ್ತೆಗಳಲ್ಲಿ ಈ ಎಲ್ಲ ರಸ್ತೆಗಳಲ್ಲೂ ಕೂಡ ಆವತ್ತು ಪಾರ್ಕಿಂಗ್ನ ಒಂದಷ್ಟು ಸಮಸ್ಯೆಗಳಿರುತ್ತೆ, ಜೊತೆಗೆ ಸಂಚಾರಕ್ಕೆ ನಿರ್ಬಂಧ ಆಗಿರುತ್ತೆ. ಒಟ್ಟಾರೆಯಾಗಿ ನ್ಯೂ ಇಯರ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು, ಬಂದೋಬಸ್ತ್ ವ್ಯವಸ್ಥೆಗಳನ್ನಾಗಿರ್ಬೋದು, ಸಂಚಾರಿ ಮಾರ್ಗವನ್ನು ಬದಲಾಯಿಸುವಂಥ ವ್ಯವಸ್ಥೆಗಳನ್ನು ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಪೊಲೀಸ್ ಇಲಾಖೆಯ ಖಾತೆಗಳಲ್ಲೂ ಕೂಡ ಸೋಷಿಯಲ್ ಮೀಡಿಯಾದ ಯಾವ್ಯಾವ ಖಾತೆಗಳಿದೆ ಅಲ್ಲೆಲ್ಲವೂ ಕೂಡ ಪೋಸ್ಟ್ ಮಾಡಿ ಮಾಹಿತಿಯನ್ನು ಕೂಡ ನೀಡಲಾಗ್ತಿದೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನ್ಯೂ ಇಯರ್ ಹಿನ್ನೆಲೆ ಈಗಾಗಲೇ ಪೊಲೀಸ್ ಇಲಾಖೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ನಲ್ಲಿ ನ್ಯೂ ಇಯರ್ ದಿನ ಸಾಕಷ್ಟು ಸಂಭ್ರಮ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ, ಪಾರ್ಟಿಗಳನ್ನು ಮಾಡ್ತಿರ್ತಾರೆ. ಆ ಹಿನ್ನೆಲೆಯಾಗಿ ಪಬ್ಗಳಿರುವಂಥ ರಸ್ತೆಗಳಲ್ಲಿ ಪ್ರಮುಖವಾಗಿ ಪೊಲೀಸರು ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಇದೊಂದು ಚರ್ಚ್ ಸ್ಟ್ರೀಟ್ ಏನಿದೆ, ಈ ಒಂದು ಚರ್ಚ್ ಸ್ಟ್ರೀಟ್ ಆಗಿರ್ಬೋದು ಮತ್ತು ಬ್ರಿಗೇಡ್ ರಸ್ತೆ ಏನಿದೆ, ಈ ಒಂದು ಸ್ಥಳಗಳಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಪಾರ್ಟಿಯನ್ನು ಮಾಡ್ತಿರ್ತಾರೆ. ಈ ಒಂದು ರಸ್ತೆ ಕಂಪ್ಲೀಟಾಗಿ ಜನಸಂದಣಿಯಿಂದ ತುಂಬಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಭದ್ರತೆಗಾಗಿ CCTVಗಳನ್ನು ಪ್ರತಿಯೊಂದು ಈ ಒಂದು ರಸ್ತೆಯ ಕಂಪ್ಲೀಟಾಗಿ ರಸ್ತೆಗೆ ಒಂದಷ್ಟು ಕಂಬಗಳನ್ನು
ನೆಟ್ಟು ಜೊತೆಗೆ ಅದಕ್ಕೆ CCTVಗಳನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ 50ಕ್ಕೂ ಹೆಚ್ಚು ಇದೊಂದೇ ರಸ್ತೆಯಲ್ಲಿ CCTVಗಳನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಗಲಾಟೆಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ಮತ್ತು ಮಹಿಳೆಯರಿಗೆ ಯುವತಿಯರು ಕೂಡ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಸೇರಿರ್ತಾರೆ. ಆ ಟೈಮಲ್ಲಿ ಕಿರುಕುಳ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅವತ್ತು ಮಫ್ತಿಯಲ್ಲಿ ಕೂಡ ಸಾಕಷ್ಟು ಜನ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ, ಅಧಿಕಾರಿಗಳಿರ್ತಾರೆ. ಜೊತೆಗೆ ಕ್ಯಾಮರಾಗಳು ಕೂಡ ಇರುತ್ತೆ, ಡ್ರೋನ್ಗಳು ಕೂಡ ಹಾರಾಡ್ತಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಅಂದರೆ ಸೆಲೆಬ್ರೇಷನ್ನ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು, ಗಲಾಟೆಗಳು ನಡೀಬಾರ್ದು, ಬೇರೆ ವ್ಯಕ್ತಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಟೆಕ್ನಾಲಜಿ ವೈಸ್ ಆಗಿರ್ಬೋದು, ಜೊತೆಗೆ ಮ್ಯಾನ್ ವೈಸ್ ಆಗಿರ್ಬೋದು ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕ್ಯಾಮರಾ ಮತ್ತು ಡ್ರೋನ್ನ ವ್ಯವಸ್ಥೆಗಳು ಕೂಡ ಆಗಿದೆ. ಅವತ್ತು ಪೊಲೀಸ್ ಇಲಾಖೆ ಕಂಪ್ಲೀಟಾಗಿ ಈ ಒಂದು MG ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಕಂಪ್ಲೀಟಾಗಿ ಅಲರ್ಟಿಂದ ಇರಲಿದೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.